ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1194ನೆಯ ಭಾಗ ಅನುಶಾಸನ ಪರ್ವದಲ್ಲಿ ಇದು 127ನೇ ಭಾಗ. ಇವತ್ತು ನಾವು ನೋಡಲಿಕ್ಕಾಗಿರುವಂಥದ್ದು ವಾಬಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 82ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 144ನೇದ್ದು, ವೈಷ್ಣವ ಪಾಠದಲ್ಲಿ 139ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 95ನೇ ಅಧ್ಯಾಯ. ಛತ್ರಿ, ಪಾದರಕ್ಷೆಗಳು ಇವೆಲ್ಲ ಹೇಗೆ ಉತ್ಪನ್ನವಾದವು ಅನ್ನುವುದನ್ನು ರೇಣುಕೆ, ಜಮದಗ್ನಿ ಅವರ ಒಂದು ಕಥೆಯ ರೂಪದಲ್ಲಿ ಇವತ್ತು ನಾವು ನೋಡೋರಿದ್ದೇವೆ. ಸ್ವಸ್ಥಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಅನುಶಾಸನ ಪರ್ವಣಿ ಅಗಸ್ತ್ಯಾದೀನಾಂ ಸಪ್ತಋಷೀಣಾಂ ಕಿಂಚಿದಾಖ್ಯಾನಮಿದಂ ಗತೆ ದಿವಸೆ ಪ್ರಾಸ್ತೂಯತೆ. येन आख्यानेन पर्वणि पर्वणि युक्तेन मनसा पठितेन पुमान् मूर्खं पुत्रं न जनयेत्, न कुत्रापि निराकृतः भवेत्, सर्वाभिः आपद्भिश्च उत्तीर्णः भवति, विज्वरः निश्चिन्तः भवति, श्रेयसायुक्तः प्रेत्य स्वर्गञ्च अवाप्नुयात्. यश्च इदं शास्त्रं स्मृतिरूपं धर्मशास्त्ररूपम् इदं शास्त्रम् इमम् अध्यायम् अधीयेत सः अव्ययं परब्रह्मणः लोकं गच्छति. अनेकानि पापानि अस्मिन् अध्याये गते दिवसे समाप्ते अस्मिन् अध्याये संवर्णितानि. यानि कानि पापानि पुरुषः करोति तेषां पापानां वर्णनम् अस्मिन् अध्याये वर्तते. अस्य च अध्यायस्य पठनेन पुरुषः जागरूको भवति. पापानि मया न कर्तव्यानि इति ಚಿಂತೆಯ. ಧರ್ಮಶಾಸ್ತ್ರದಂತೆ ಅತ್ಯಂತ ಸುಂದರವಾದಂತಹ ಒಂದು ಅಧ್ಯಾಯ. ಅದನ್ನು ನಾವು ಕಳೆದ ದಿವಸ ನೋಡಿದ್ವಿ. ಮನುಷ್ಯನನ್ನ ಆತನ ಪಾಪದ ಪ್ರವೃತ್ತಿಯಿಂದ ನಿಧಾನವಾಗಿ ಬಿಡಿಸುವಂತಹ ಒಂದು ಅಧ್ಯಾಯ ಇದು. ಅನೇಕ ಪಾಪಗಳ ಬಗ್ಗೆ ಅಲ್ಲಿ ಬಂದಿತ್ತು. ಈ ಹಸುವೊಂದನ್ನ ಅದರ ಕಾಲುಗಳನ್ನು ಕಟ್ಟಿ ಹಾಲು ಕರೆಯುವಂತಹ ಒಬ್ಬ ದುಷ್ಟ ವ್ಯಕ್ತಿ, ಮತ್ತೆ ಅದರ ಕರು ಸತ್ತು ಹೋಗಿದ್ದಾಗ ಬೇರೆಯ ಕರುವನ್ನ ಅದರ ಮುಂದೆ ನಿಲ್ಲಿಸಿ ಹಾಲು ಕರೆಯುವವರಿಗೆ ಏನು ಪಾಪ ಬರಬೇಕೋ ಆ ಪಾಪಗಳು ಕಮಲವನ್ನ ಕದ್ದವನಿಗೆ ಬರಲಿ ಅಂತ ಅಲ್ಲಿ ಒಂದು ಮಾತು ಬಂದಿತ್ತು. ಅದರ ಬಗ್ಗೆ ಕೆಲವು ವಿಷಯಗಳನ್ನು ನಾವೀಗ ಪುನಃ ಅವಲೋಕಿಸೋಣ. ಒಂದು ಹಸು ಕರು ಹಾಕಿದೆ, ಆದ್ರೆ ಕರು ಸತ್ತು ಹೋಗಿದ್ದಾಗ ಅಂತ ಒಂದು ಅನುವಾದದಲ್ಲಿದೆ. ಅದು ಬೇರೆ ಅನುವಾದದಲ್ಲಿ ಆ ಥರ ಇಲ್ಲ. ಬೇರೆ ಹಸುವಿನ ಕರುವಿನಿಂದ ಹಾಲನ್ನು ಕರೆಯುವವನಾಗಲಿ, ಬಲ್ವಜ ಎಂಬ ಹಗ್ಗದಿಂದ ಹಸುವಿನ ಕಾಲುಗಳನ್ನು ಕಟ್ಟಿ ಕಂಚಿನ ಪಾತ್ರೆಯಲ್ಲಿ ಬೇರೆ ಹಸುವಿನ ಕರುವಿನಿಂದ ಹಾಲನ್ನು ಕರೆಯುವವನಾಗಲಿ ಅಂತ ಇದು 42ನೇ ಶ್ಲೋಕ. ಅದರ ಅನುವಾದ ಇದು. 41 ಅಥವಾ 42 ಒಂದೊಂದು ಕಡೆ ಒಂದೊಂದು ಶ್ಲೋಕದ ಸಂಖ್ಯೆ ಇರಬಹುದು, ಅದನ್ನು ಗಮನಿಸಿ. ಮತ್ತೆ
ಕರು ಸತ್ತೋಗಿದ್ದಾಗ ಅನ್ನುವ ಒಂದು ಅಂಶ ಅಲ್ಲಿ ಆ ಅನುವಾದದಲ್ಲಿ ಬರಬೇಕಿತ್ತು, ಬಂದಿಲ್ಲ. ಕೆಲವು ಬೇರೆ ಅನುವಾದಗಳಲ್ಲಿ ಅದಿದೆ. ಬೇರೆ ಹಸುವಿನ ಕರುವನ್ನ ಅಲ್ಲಿ ಮುಂದೆ ನಿಲ್ಲಿಸಿ ಹಾಲನ್ನು ಕರೆಯುವುದು ಅಂತ ಅರ್ಥ. ಮುಂದೆ ನಿಲ್ಲಿಸಿ ಅನ್ನೋದನ್ನ ಹೇಳಬೇಕು. ಬೇರೆ ಹಸುವಿನ ಕರುವಿನಿಂದ ಹಾಲನ್ನು ಕರೆಯುವುದು ಅಂದ್ರೆ ಏನು? ಆ ಕರುವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಅಂತ ಅರ್ಥ ಆ ಶಬ್ದಕ್ಕೆ. ಪರವತ್ಸೇನ ಅಂತಿದೆ, ಆ ತೃತೀಯ ವಿಭಕ್ತಿಗೆ ಹಾಗರ್ಥ. ಇನ್ನೊಂದು ಕರು, ತನ್ನದೇ ಆದ ಕರು ತನ್ನ ಎದುರಿಗಿದ್ರೆ ಆ ಹಸು ವಾತ್ಸಲ್ಯದಿಂದ ಹಾಲು ಉಣಿಸ್ತಾ ಇತ್ತು. ಆದರೆ ತನ್ನ ಕರುವನ್ನು ಕಳ್ಕೊಂಡಿದೆ, ಆದ್ರಿಂದ ಪರವತ್ಸೇನ ಮತ್ತೊಂದು ಕರುವನ್ನ ಅಲ್ಲಿ ಮುಂದೆ ಮಾಡಿಕೊಂಡು ಅದರ ನಿಮಿತ್ತದಿಂದ ಹಾಲನ್ನು ಕರೆಯುವಂತ ವ್ಯಕ್ತಿಗೆ ಏನು ಪಾಪ ಬರಬೇಕು ಆ ಪಾಪ ಬರಲಿ ಅಂತ. ಅನುವಾದ ಸರಿ ಇಲ್ಲ, ಅನುವಾದವನ್ನ ಹೀಗೆ ತಿಳ್ಕೋಬೇಕು. ಅದೇನೇ ಇರಲಿ, ಈ ಹಸು ಒಂದು ಹೇಗೆ ಹಾಲನ್ನು ಕೊಡ್ತದೆ, ಯಾವ ಸಂದರ್ಭದಲ್ಲಿ ಹಾಲನ್ನು ಕೊಡೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶ್ರೋತೃಗಳು ಒಂದು ಜಿಜ್ಞಾಸೆಯನ್ನು ನನ್ನ ಮುಂದೆ ಇಟ್ಟಿದ್ರು. ಕೆಲವು ಜಿಜ್ಞಾಸೆ ಮಾತ್ರ ಅಲ್ಲ, ಕೆಲವು ಸಂಗತಿಗಳನ್ನೇ ಅವ್ರು ನನಗೆ ಹೇಳಿದ್ರು. ಕರು ಒಂದು ಸತ್ತು ಹೋಗಿದ್ದಾಗ ಏನ್ ಮಾಡ್ತಾರೆ ಸಾಮಾನ್ಯವಾಗಿ? ಆ ಹಸು ಅದು ಹಾಲನ್ನು ಕೊಡ್ಲಿಕ್ಕೆ ನಿರಾಕರಿಸ್ತದೆ. ನಿರಾಕರಿಸಿದಾಗ ಅದಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಮನುಷ್ಯ ಮಾಡ್ತಾನೆ. ಮನುಷ್ಯ ಸ್ವಾರ್ಥಿ, ಇವನಿಗೆ ಹಾಲು ಬೇಕು. ಅದಕ್ಕೆ ತನ್ನ ಕರುವನ್ನು ಕಳ್ಕೊಂಡಂತಹ ದುಃಖ ಇದೆ. ಹಾಲನ್ನು ಕೊಡುವ ಮನಸ್ಸು ಅದಕ್ಕಿದೆಯೋ ಇಲ್ಲೋ ಅಂತ ಇವನು ಆಲೋಚನೆ ಮಾಡೋದಿಲ್ಲ. ಇವನಿಗೆ ಹಾಲು ಬೇಕು. ಅದಕ್ಕಾಗಿ ಇವನು ಮಾಡುವ ಪ್ರಯತ್ನಗಳು ಅನೇಕ ಇವೆ. ಅದರಲ್ಲಿ ಒಂದು ಈ ಪ್ರಯತ್ನ ಮಾಡ್ತಾನೆ. ಕೆಲವು ಕಡೆ ಹೀಗೆ ಮಾಡ್ತಾರಂತೆ, ಒಂದು ಹುಲ್ಲಿನಿಂದ ಕರುವಿನ ಪ್ರತಿರೂಪವೊಂದನ್ನು ತಯಾರು ಮಾಡಿ ಆ ಕರು ಏನು ಸತ್ತು ಹೋಗಿತ್ತಲ್ಲ, ಸತ್ತು ಹೋಗಿದ್ದ ಕರುವಿನ ಚರ್ಮವನ್ನೆಲ್ಲ ತೆಗೆಸ್ತಾರೆ. ಮಾಂಸ ಇತ್ಯಾದಿಗಳನ್ನು ತೆಗೆದು ಹಾಕಿ ಚರ್ಮವನ್ನು ಮಾತ್ರ ಬೇರ್ಪಡಿಸಿ ಆ ಚರ್ಮವನ್ನ ಈ ಹುಲ್ಲಿನ ಕರುವಿನ ಆಕೃತಿ ಏನಿದೆ ಇದರ ಮೇಲೆ ಹಾಕ್ತಾರೆ. ಇದು ಆ ಹಸುವಿಗೆ ತನ್ನದೇ ಆದ ಕರುವಿನಂತೆ ಕಾಣಬೇಕು. ಆಗ ಅದು ಹಾಲು ಹಿಂಡ್ಲಿಕ್ಕೆ ಶುರು ಮಾಡ್ತದೆ. ಇಂಥ ಉಪಾಯವೊಂದನ್ನ ಮಾಡ್ತಾರೆ ಕೆಲವು ಕಡೆ. ಕರ್ನಾಟಕದ ದಕ್ಷಿಣ ಭಾಗಗಳಲ್ಲಿ ಇಂಥವನ್ನು ಮಾಡ್ತಾರೆ ಅಂತ ಕೇಳಿ ಬಂತು. ಎಲ್ಲಾ ಕಡೆ ಇಲ್ಲದೆ ಇರಬಹುದು ಅಂತೂ ಕೆಲವು ಕಡೆ. ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನು ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ನಾನು ಈ ಜಿಜ್ಞಾಸೆ ನನ್ನ ಮುಂದೆ ಶ್ರೋತೃಗಳಿಂದ ಬಂದಾಗ ಇದ್ರ ಮಾಹಿತಿಗಳನ್ನು ಸಂಗ್ರಹ ಮಾಡಲಿಕ್ಕೆ ತೊಡಗಿದೆ. ಆ ಸತ್ತ ಕರುವಿನ ಚರ್ಮವನ್ನು ಬೇರ್ಪಡಿಸಿ ಅದನ್ನ ಮೇಲೆ ಹೊದಿಸ್ತಾರೆ ಅಂತಿಲ್ಲ. ಆದ್ರೆ ಕರು ಸತ್ತಿದ್ದಾಗ ಒಂದು ಹುಲ್ಲಿನ ಕರುವಿನ ಆಕಾರವನ್ನು ಮಾಡಿ ಅದರ ಮೇಲೆ ಒಂದು ಕಂಬಳಿಯನ್ನು ಹೊಚ್ಚುತ್ತಾರೆ. ಕಂಬಳಿಯನ್ನು ಹೊಚ್ಚಿ ಆ ಹಸುವಿನ ಅಥವಾ ಎಮ್ಮೆಯ ಮುಂದೆ ಇಡ್ತಾರೆ. ಇಟ್ಟಾಗ ಅದು ಇದು ತನ್ನದೇ ಕರು ಅನ್ನೋ ಭಾವನೆಯಿಂದ ಹಾಲು ಹಿಂಡ್ಲಿಕ್ಕೆ ತೊಡಗುತ್ತದೆ ಅಂತ ಇದು ಇನ್ನೊಬ್ರು ಹೇಳಿದ ಮಾತು. ಇದಕ್ಕೆ ಅಲ್ಲೇನೊಂದು ಆ ಪ್ರತಿಕೃತಿಯನ್ನು ಮಾಡಿರ್ತಾರಲ್ಲ ಅದಕ್ಕೆ ಬೊಂತೆ ಅಂತ ಕರೀತಾರೆ. ಬೊಂತೆ. ಇದಕ್ಕೆ ಈ ಬೊಂತೆ ಅನ್ನೋದಕ್ಕೆ ಏನು ಅರ್ಥಗಳಿವೆ? ಕೌದಿ, ಅನೇಕ ಹಳೆಯ ಬಟ್ಟೆಗಳನ್ನ, ಸೀರೆಗಳನ್ನ ಮೊದಲಾದವುಗಳನ್ನ ಪರಸ್ಪರ ಹೊಲಿದು ಒಂದು ದೊಡ್ಡ ಕೌದಿಯನ್ನಾಗಿ ಮಾಡಿ ಹಚ್ಚಡವನ್ನಾಗಿ ಮಾಡಿ ಹೊತ್ಕೋತಿರ್ತಾರಲ್ಲ ಅದಕ್ಕೂ ಬೊಂತೆ ಅಂತಾರೆ. ಅದಲ್ಲದೆ ಅದಕ್ಕೆ ಹೆಚ್ಚು ಕಡಿಮೆ ಸಮಾನವಾದ ಮತ್ತೊಂದು ಅರ್ಥ ಇದೆ. ಇದು ಕಿಟಲ್ ಡಿಕ್ಷನರಿಯಿಂದ ಉದ್ಧತವಾದದ್ದು. ಎ ಕ್ಲೋತ್ ಥ್ರೋನ್ ಆರ್ ಪ್ರಿಪೇರ್ಡ್ ಟು ಬಿ ಥ್ರೋನ್ ಓವರ್ ದ ಹೆಡ್ ಅಂಡ್ ಬಾಡಿ ಆಸ್ ಎ ಮಫ್ಲರ್. ತಲೆ ಮೇಲೆ ಒಂದು ಮಫ್ಲರ್ನಂತೆ, ಒಂದು ಸ್ಕಾರ್ಫಿನಂತೆ, ಅಥವಾ ಏನೋ ತಲೆ ಮೇಲೆ ನಾವೊಂದು ಮುಚ್ಕೋತೇವಲ್ಲ ಆ ಥರ ಮುಚ್ಕೊಳ್ಳಿಕ್ಕಾಗಿ, ತಲೆಯ ಮೇಲಾಗಲಿ ಶರೀರದ ಮೇಲಾಗಲಿ ಮುಚ್ಕೊಳ್ಳಿಕ್ಕಾಗಲಿ ಒಂದು ಬಟ್ಟೆಯನ್ನ ಹಾಕ್ತೀವಲ್ಲ ಆ ಬಟ್ಟೆಗೆ ಬೊಂತೆ ಅಂತಾರೆ. ಈಗ ಆ ಹುಲ್ಲಿನಿಂದ ಕರುವಿನ ಪ್ರತಿಕೃತಿಯನ್ನು ತಯಾರು ಮಾಡಿರ್ತಾರೆ. ಅದರ ಮೇಲೆ ಹಾಕ್ಲಿಕ್ಕಾಗಿ ಚರ್ಮದ ಹೊದಿಕೆ ಇರಬಹುದು ಅಥವಾ ಒಂದು ಕಂಬಳಿಯ ಹೊದಿಕೆ ಇರಬಹುದು, ಎಲ್ಲ ಒಂದೇ. ಇವಕ್ಕೆ ಬೊಂತೆ ಅಂತಂತಾರೆ. ಬೊಂತೆ ಅನ್ನೋದು ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ ಬಳಕೆಯಲ್ಲಿರುವಂತಹ ಶಬ್ದ ಅಂತ ನನಗೆ ಆ ಶ್ರೋತೃಗಳು ಆ ಮಾಹಿತಿನ ಹೇಳಿದರು. ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಆ ಶಬ್ದ ಏನಿಲ್ಲ. ಅದೇನೇ ಇರಲಿ ಅಂತೂ ಬೊಂತೆ ಅನ್ನುವುದನ್ನ ಆ ಹಸುವಿನ ಅಥವಾ ಎಮ್ಮೆ ಮುಂದೆ ಇಡ್ತಾರೆ. ಅದು ಹಾಲು ಹಿಂಡ್ಲಿಕ್ಕೆ ತೊಡಗ್ತದೆ ತನ್ನದೇ ಕರು ಅನ್ನೋ ದೃಷ್ಟಿಯಿಂದ. ಇಲ್ಲಿ ಏನ್ ಬಂದಿದೆ ಅಂದ್ರೆ ಬೇರೆ ಹಸುವಿನ ಕರುವನ್ನ ಈ ಹಸುವಿನ ಮುಂದೆ ನಿಲ್ಲಿಸಿ
ಹಾಲು ಕರೀತಾರೆ ಅಂತ. ಯಾಕಂದ್ರೆ ಶಬ್ದ ಏನಿದೆ ಪರವತ್ಸ, ಆ ಶಬ್ದಕ್ಕೆ ನೇರವಾಗಿ ಅರ್ಥ ನಮಗೆ ತಿಳಿಯೋದು ಈ ಬೊಂತ ಏನೋ ಅರ್ಥ ತಿಳಿಯೋದಿಲ್ಲ. ಸಪ್ತ ಕರುವಿನ ಪ್ರತಿಕೃತಿ ಮಾಡಿ ಅದ್ರ ಮೇಲೆ ಕಂಬಳಿಯನ್ನು ಚರ್ಮವನ್ನು ಹೊದಿಸ್ತಾರೆ ಅಂತ ತಿಳಿಯೋದಿಲ್ಲ. ಪರವತ್ಸ ಅಂತಾನೆ ತಿಳಿದು ಬರ್ತದೆ. ಬೇರೆ ಯಾವುದೋ ಹಸುವಿನ ಒಂದು ಕರುವನ್ನು ಇಲ್ಲಿ ತಂದು ನಿಲ್ಲಿಸೋದು, ಈ ಶಬ್ದ ಇಲ್ಲಿ ಕಂಡು ಬರ್ತದೆ. ಅದು ನಾನು ಕೂಡ ಹಿಂದೆ ಎಲ್ಲೋ ಓದಿದ್ದೇನೆ ಅಥವಾ ಕೇಳಿದ್ದೇನೆ. ಈ ಕರುವನ್ನಂತೂ ಕಳ್ಕೊಂಡಿದೆ, ಬೇರೊಂದು ಕರುವನ್ನು ಅಲ್ಲಿ ತಂದು ನಿಲ್ಲಿಸ್ತಾರೆ, ನಿಲ್ಲಿಸಿದಾಗ ಅದು ಹಾಲು ಹಿಂಡುತ್ತದೆ ಅಂತ. ಆದರೆ ನನಗೆ ಈ ವಿಷಯವನ್ನು ತಿಳಿಸಿದಂಥ ಜಿಜ್ಞಾಸುಗಳು ಏನು ಹೇಳಿದ್ರು, ಅವು ಹಸುಗಳು ಬಹಳ ಸೂಕ್ಷ್ಮವಾಗಿರ್ತವೆ, ಬೇರೊಂದು ಕರುವನ್ನು ಅಲ್ಲಿ ತಂದಿಟ್ಟರೆ ಅದಕ್ಕೆ ಗೊತ್ತಾಗಿಬಿಡ್ತದೆ, ಹಾಗಾಗಿ ಅದು ಹಾಲು ಹಿಂಡಲಿಕ್ಕೆ ನಿರಾಕರಿಸ್ತದೆ. ಶ್ರೋತೃಗಳು ಮಾತ್ರ ಹೇಳಿದ್ದಲ್ಲ, ಈ ಕಡೆ ನಾನು ವಿಚಾರಿಸಿದಾಗ ಈ ಕಡೆ ಭಾಗದ ರೈತರು ಕೂಡ ಅದನ್ನೇ ಹೇಳಿದರು, ಮೂಸಿ ನೋಡ್ತದೆ ಅದಕ್ಕೆ ಗೊತ್ತಾಗ್ಬಿಡ್ತದೆ ಅಂತ. ಆದ್ರಿಂದ ಬೇರೆ ಯಾವುದೋ ಕರುವನ್ನು ಅಲ್ಲಿ ತಂದು ನಿಲ್ಲಿಸಿದ್ರೆ ಅದು ಹಾಲು ಹಿಂಡೋದಿಲ್ಲ. ಆದರೆ ಇಂಥ ಏನೇನೋ ಉಪಾಯಗಳನ್ನು ಮಾಡ್ತಾರೆ. ಅದ್ರ ಮುಂದೊಂದಿಷ್ಟು ತಿಂಡಿ ತಿನಿಸುಗಳನ್ನು ಇಟ್ಟು ಅದಕ್ಕೆ ಮನವೊಲಿಸಿ ಹಾಲು ಹಿಂಡುವಂತೆ ಮಾಡ್ತಾರೆ. ಮಹಾಭಾರತ ಮಾತ್ರ ಪರವತ್ಸೇನ ಅಂತ ಹೇಳಿದೆ. ಅದು ಎಲ್ಲ ಕಡೆ ಆ ಪರವತ್ಸ ಅನ್ನೋ ಶಬ್ದವೂ ಕೂಡ ಬಂದಿದೆ. ಆ ಶಬ್ದದ ಬಗ್ಗೆನೂ ಕೂಡ ಏನು ವಿವಾದ ಇಲ್ಲ. ಶಬ್ದ ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ಅಂತ ಅನ್ನೋದ್ರ ಬಗ್ಗೆನೂ ಕೂಡ ವಿವಾದ ಏನಿಲ್ಲ. ಆದ್ರಿಂದ ಅಂಥದ್ದು ಒಂದು ಪದ್ಧತಿ ಇತ್ತೇನೋ, ಬೇರೆ ಯಾವುದೋ ಕರುವನ್ನು ತಂದು ಅಲ್ಲಿ ನಿಲ್ಲಿಸಿ ಆ ಮೂಲಕ ಈ ಹಸುವಿನಿಂದ ಹಾಲನ್ನು ಹಿಂಡುವ ಪದ್ಧತಿಯು ಇತ್ತೇನೋ. ನನಗದನ್ನ ನಿರ್ಧಾರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲೋ ಓದಿದ್ದೇನೆ, ಎಲ್ಲೋ ಕೇಳಿದ್ದೇನೆ ಅಂತ ನೆನಪು. ಬೇರೆ ಕರುವನ್ನು ತಂದು ನಿಲ್ಲಿಸಿದ್ರೆ ಈ ಹಸುವಿಗೆ ಅದು ಗೊತ್ತಾಗಿಬಿಡ್ತದೆ, ಅದು ಹಾಲು ಹಿಂಡ್ಲಿಕ್ಕೆ ನಿರಾಕರಿಸ್ತದೆ, ಎಲ್ಲ ವಿಷಯ ಸರಿ. ಆದರೂ ಈಗ ಮಹಾಭಾರತ ಅಂತೂ ಇದನ್ನು ಹೇಳಿದೆ. ಮಹಾಭಾರತ ಹೇಳಿದ ಪರ್ವತ್ಸೇನ ಅನ್ನೋ ಶಬ್ದಕ್ಕೆ ಇಲ್ಲಿ ನಾವು ನೋಡ್ತಾ ಇರುವಂತಹ ಈಗ ಬಳಕೆಯಲ್ಲಿರುವಂತಹ ಬೊಂತೆ ಅಂತ ಅರ್ಥ ಹೇಳಿಕೆಯನ್ನು ಬರೋದಿಲ್ಲ. ಪರ್ವತ್ಸ ಅಂದ್ರೆ ಬೇರೊಂದು ಜೀವಂತ ಇರುವಂತಹ ಕರು ಅಂತಾನೆ ಅರ್ಥ ಆಗ್ಬೇಕಾಗ್ತದೆ. ಅಂತೂ ಇಷ್ಟು ಮಾಹಿತಿಗಳು ನಮಗೆ ಇದರಿಂದ ಲಭ್ಯ ಆಗಿವೆ. ಕರುವಿನ ಪ್ರತಿಕೃತಿ ಮಾಡಿ ಅದ್ರ ಮೇಲೆ ಒಂದು ಚರ್ಮವನ್ನ ಅಥವಾ ಕಂಬಳಿಯನ್ನು ಹಾಕ್ತಾರೆ, ಅಥವಾ ಬೇರೊಂದು ಕರುವನ್ನೇ ತಂದಿಡ್ತಾರೆ. ಅದಿಲ್ಲದೆ ಹೋದ್ರೆ ಏನೋ ತಿಂಡಿ ತಿನಿಸುಗಳನ್ನು ಇಡ್ತಾರೆ. ಇನ್ನೂ ಒಂದು ಪದ್ಧತಿ ಇದೆ, ಅದಕ್ಕೊಂದು ಇಂಜೆಕ್ಷನ್ ಕೊಡಿಸ್ತಾರೆ. ಇಂಜೆಕ್ಷನ್ ಕೊಡಿಸಿದಾಗ ಅದಕ್ಕೆ ಹಾಲು ಕರೆಯುವಂತ ಒತ್ತಡ ಬರ್ತದೆ ಅದ್ರ ಕೆಚ್ಚಲಿನಲ್ಲಿ, ಆಗ ಹಾಲು ಹಿಂಡುತ್ತಾರೆ. ಇಂತಹ ಅನೇಕ ದುಷ್ಟ ಪದ್ಧತಿಗಳನ್ನ ಅನುಸರಿಸ್ತಾರೆ ಅಂತ ಅದರ್ಥ. ಇನ್ನೂ ಒಂದಿದೆಯಲ್ಲ, ಕೆಲವು ಸಂಗತಿಗಳು ನಾವು ತಿಳ್ಕೋಬೇಕು. ಅವು ಯಾವ್ಯಾವ ಥರದ ಪಾಪಗಳು ಅಂತ ಅನ್ನೋದನ್ನು. ಬಾಲಜೇನ ನಿಧಾನೇನ ಕಾಂಸ್ಯಂ ದಹತು ದೋಹನಂ ಅಂತ ಕಂಚಿನ ಪಾತ್ರೆಯಲ್ಲಿ ಹಾಲನ್ನು ಕರೀತಾರೆ ಅಂತ ಬಂತಲ್ಲ, ಅದು ಬರೇ ಕಂಚಿನ ಪಾತ್ರೆಯಲ್ಲಿ ಹಾಲನ್ನು ಕರೆಯುವುದು ಅಷ್ಟೇ ಅಲ್ಲ. ಈಗ ಇನ್ನೊಂದು ಪದ್ಧತಿಯೂ ಇದೆ. ಕರು ಸತ್ತು ಹೋಗಿದ್ದಾಗ ಏನು ಮಾಡ್ತಾರೆ, ಅಥವಾ ಇಂಥ ಒಂದು ಸಮಸ್ಯೆಗಳು ಬರಬಾರದು ಅಂತ ಹೇಳಿ ಹಾಲೆಲ್ಲ ನಮಗೆ ಹೆಚ್ಚು ಬರಬೇಕು. ಆ ಮೂಲ ಹಸುವಿನ ಅಥವಾ ಎಮ್ಮೆಯ ಕರುವಿಗೆ ಆ ತಾಯಿ ಹತ್ರ ತಗೊಂಡು ಹೋಗೋದೇ ಇಲ್ಲಂತ. ಅದನ್ನು ಹುಟ್ಟಿದ ಕೂಡಲೇ ಅದನ್ನು ಬೇರ್ಪಡಿಸಿ ತಾಯಿಯ ಹಾಲನ್ನು ಹಿಂಡಿ ಒಂದು ತಂಬಿಗೆಯಲ್ಲಿ ಅಥವಾ ಒಂದು ಯಾವುದೋ ಒಂದು ಸಣ್ಣ ಪಾತ್ರದಲ್ಲಿ ಹಾಲನ್ನು ಹಿಂಡಿ ಆ ಪಾತ್ರದ ಮೂಲಕವೇ ಆ ಕರುವಿಗೆ ಹಾಲು ಕುಡಿಸ್ತಾರೆ. ಇಂಥ ಕೆಲವು ನೀಚ ಪದ್ಧತಿಗಳನ್ನು ಮನುಷ್ಯ ಆಚರಿಸ್ತಾನೆ. ಯಾಕಂದ್ರೆ ತನಗೆ ಹಾಲು ಬೇಕು, ತಾನು ದುಡ್ಡು ಕೊಟ್ಟು ತಂದಂಥ ಎಮ್ಮೆ ಅಥವಾ ಹಸು ಅದು. ಈ ದುರ್ಬುದ್ಧಿ ಆ ಮಗುವಿನ, ಆ ಕರುವಿನ ಸಹಜವಾದಂಥ ಒಂದು ಹಕ್ಕದು. ಅದು ಮಾನುಷ ಶಿಶುವೇ ಆಗಿರಲಿ ಅಥವಾ ಎಮ್ಮೆ, ಆಕಳು, ಮತ್ತಾವುದೇ ಪ್ರಾಣಿ ಆಗಿರಲಿ, ಆ ತಾಯಿಗೆ ಪ್ರೀತಿಯಿಂದ ತನ್ನ ಮಗುವಿಗೆ, ಕರುವಿಗೆ ಹಾಲು ಕುಡಿಸಬೇಕು ಅಂತ ಒಂದು ಅವಶ್ಯಕತೆ ಇರ್ತದೆ. ತನ್ನ ತಾಯಿಯ ಹಾಲನ್ನು ಕುಡಿದು ಬೆಳೆಯುವುದು, ಆ ಮೂಲಕ ಅದು ಬೆಳೆದು ದೊಡ್ಡದಾಗಿ ರೋಗರಹಿತವಾಗಿ ಜೀವನವನ್ನು ನಡೆಸುವುದು ಆ ಕರುವಿನ ಹಕ್ಕು. ಈ ಎಲ್ಲಾ ಹಕ್ಕುಗಳನ್ನು ನಾವು ಕಿತ್ಕೋತೇವೆ. ತಾಯಿಯ ಕೆಚ್ಚಲಿನ ಹತ್ರನೇ ಕರುವನ್ನು ಕರ್ಕೊಂಡು ಹೋಗೋದಿಲ್ಲ ಅಂತ ದೂರ ಇಟ್ಟುಬಿಡ್ತಾರೆ. ನಾವೆಷ್ಟು ನೀಚರು ಅಂತಂದ್ರೆ, ಮನುಷ್ಯರಲ್ಲಿ ಸ್ತನಪಾನವನ್ನ ಪ್ರೋತ್ಸಾಹಿಸಲಿಕ್ಕಾಗಿ ಅನೇಕ ಥರದ ಮಾರ್ಗಗಳನ್ನೆಲ್ಲ ನಾವು ಅನುಸರಿಸ್ತೇವೆ. ಅದಕ್ಕಾಗಿ ವರ್ಷದಲ್ಲಿ ಒಂದು ದಿವಸ, ಒಂದು ವಾರ ಅದಕ್ಕಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತೀವಿ. ಆಗಸ್ಟ್ನಲ್ಲೋ ಯಾವುದೋ ಒಂದರಲ್ಲಿ ಏರ್ಪಡಿಸ್ತಾರೆ, ನಿಮ್ಗೆಲ್ಲ ಅದು ಗೊತ್ತಿದೆ. ಮನುಷ್ಯನಿಗೆ ಸಂಬಂಧಪಟ್ಟಂತೆ ಎಲ್ಲಾ ಹಕ್ಕುಗಳು, ಎಲ್ಲಾ ಜ್ಞಾನಗಳು, ಎಲ್ಲಾ ಅವಕಾಶಗಳು, ಎಲ್ಲಾ ಅಧಿಕಾರಗಳು ಎಲ್ಲ ಬೇಕು. ಪ್ರಾಣಿಗಳಿಗೆ ಮಾತ್ರ ಯಾವ ಹಕ್ಕೂ ಇಲ್ಲ. ಪ್ರಾಣಿಗಳಿರುವುದೇ ನಮ್ಮ ಉಪಭೋಗಕ್ಕಾಗಿ ಅನ್ನುವಂಥ ನೀಚತನ ನಮ್ಮದು. ಆ ತಾಯಿಯ ಹಾಲನ್ನ ಕುಡಿಯುವಂತಹ ಒಂದು ನೈಸರ್ಗಿಕವಾದ ಅವಕಾಶ, ಹಕ್ಕು ಅದರದ್ದು, ಕರುವಿಂದು, ಅದನ್ನು ನಾವು ಕಸ್ಕೋತಾ ಇದ್ದೇವೆ.
ಒಂದಿಷ್ಟು ಸ್ವಲ್ಪ ಹಾಲನ್ನ ಅಲ್ಲಿ ಕರೆದು ಅದನ್ನ ಪಾತ್ರೆಯಲ್ಲಿ ಆ ಕರುವಿಗೆ ಕುಡಿಸಿ ಇಂಥ ನೀಚ ಜೀವನವನ್ನು ಮಾಡುವವರಿದ್ದಾರೆ. ಅಂತೂ ಅದು ಹೇಗೆ ಇಲ್ಲಿ ಸಪ್ತ ಕರುವಿನ ಪ್ರತಿಕೃತಿಯನ್ನು ಮಾಡಿ ಅದಕ್ಕೊಂದು ಚರ್ಮವನ್ನೇ ಹೊದಿಸೋದಾಗ್ಲಿ, ಬೇರೆ ಕಂಬಳಿಯನ್ನೇ ಹೊದಿಸೋದಾಗ್ಲಿ, ಅಥವಾ ಅದಕ್ಕೊಂದು ಇಂಜೆಕ್ಷನ್ ಕೊಟ್ಟು ಹಾಲನ್ನು ಹಿಂಡುವುದಾಗಲಿ, ಮಾರನೇ ದಿವಸ ಮತ್ತೆ ಅದಕ್ಕೆ ಇಂಜೆಕ್ಷನ್ ಕೊಡೋದು, ಮತ್ತೆ ಹಾಲು ಹಿಂಡುವುದು, ಇದನ್ನು ಮಾಡುವುದು, ಅಥವಾ ಕರುವಿನ ನೈಸರ್ಗಿಕವಾದಂತಹ ಒಂದು ಹಕ್ಕನ್ನು ಕಸಿದುಕೊಳ್ಳೋದು, ಇವೆಲ್ಲ ಪಾಪಗಳೇ. ನಾವು ಈ ಸುರಭಿ ಅದು ಹೇಳಿದ್ದು, ಆ ಶ್ಲೋಕವನ್ನು ಹೇಳಿದ್ದು ಸುರಭಿ, ಅದನ್ನು ನಾವು ಗಮನಿಸಬೇಕು. ಕೆಲವು ಪಾಠಗಳಲ್ಲಿ ಆ ಶ್ಲೋಕನೇ ಇಲ್ಲ, ಯಾವುದೋ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮೊದಲಾದ ಕಡೆ ಆ ಶ್ಲೋಕವೇ ಕಾಣಿಸೋದಿಲ್ಲ. ಅದೇನೇ ಇರಲಿ, ಅಂತೂ ಉಳಿದ ಕಡೆ ಅಂತೂ ಆ ಶ್ಲೋಕ ಇದೆ. ಅದು ಗೋವುಗಳ ತಾಯಿ ಆ ಸುರಭಿ ಅಂತಂದ್ರೆ. ಅದು ಹೇಳಿದಂಥ ಒಂದು ಅಭಿಪ್ರಾಯವನ್ನ ನಾವು ಹೀಗೆ ತಿಳ್ಕೋಬೇಕು. ಅದಕ್ಕೆ ಸಮಾನವಾದ ಬೇರೆ ಪಾಪಗಳನ್ನು ಕೂಡ ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ಇಂಥವೆಲ್ಲ ಪಾಪಗಳ ಪ್ರವೃತ್ತಿಯನ್ನು ನಾವು ಮನುಷ್ಯರು ಮಾಡುವುದನ್ನ ಬಿಡಬೇಕು. ಹಸುವಿಗೆ, ಅದರ ಕರುವಿಗೆ ಒಂದು ನೈಸರ್ಗಿಕವಾದಂಥ ಜೀವನವನ್ನು ನಡೆಸುವಂಥ ಅವಕಾಶವನ್ನು ಕೊಡಬೇಕು. ನಾವು ಪ್ರಾಣಿಗಳಿಗೆ ಆ ಅವಕಾಶವನ್ನು ಕೊಟ್ಟರೆ ಭಗವಂತ ಪ್ರೀತನಾಗಿ ನಮಗೆ ಮನುಷ್ಯರಿಗೆ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ನಮಗೆ ಸ್ವತಃ ಇಂಥ ಒಂದು ನೈಸರ್ಗಿಕವಾದಂಥ ಅವಕಾಶವನ್ನು ಕೊಡ್ತಾನೆ. ಯಾರು ಇದನ್ನೆಲ್ಲ ಬಿಟ್ಟು ಸ್ವಾರ್ಥದ ಜೀವನ ನಡೆಸಿರ್ತಾನೆ, ಇನ್ನೊಬ್ಬರ ಹಕ್ಕುಗಳನ್ನು ಕಿತ್ಕೊಂಡು ಬದುಕಿರ್ತಾನೆ, ಅವನಿಗೆ ಜನ್ಮಾಂತರದಲ್ಲಿ ತನ್ನ ಹಕ್ಕು ಸಿಗದಂತಾಗ್ತದೆ. ಯಾಕೆ ಈ ಥರ ಎಲ್ಲ ಆಗ್ತದೆ, ಇದನ್ನೆಲ್ಲ ನಾವು ಗಮನಿಸಬೇಕು. ಎಷ್ಟೋ ಜನ ಮಕ್ಕಳಿಗೆ ಹಾಲೇ ಸಿಗದಂತಹ ಪರಿಸ್ಥಿತಿ ಇರ್ತದೆ. ಕೆಲವು ಕಡೆ ಹಾಲಿದ್ರೂ ಕೂಡ ತಾಯಂದ್ರು ಕುಡಿಸ್ಲಿಕ್ಕೂ ಸಿದ್ಧ ಇರ್ಲಿಕ್ಕಿಲ್ಲ. 108 ಸಂಗತಿಗಳು ನಮಗೆಲ್ಲ ಗೊತ್ತಿದೆ. ತಮ್ಮ ಬದಲಾಗಿ ಯಾರೋ ಕೆಲವರು ದಾದಿಯರನ್ನ ಅದಕ್ಕಾಗಿ ನೇಮಿಸಿರ್ತಾರೆ, ಧಾತ್ರಿ ಅಂತ. ಅದನ್ನು ಗೊತ್ತಿದೆ ನಮಗೆ, ವೆಟ್ ನರ್ಸಸ್ ಅಂತ ಹೇಳ್ತಾರೆ ಅವ್ರನ್ನ. ಇಂಥವೆಲ್ಲ ಸಂಗತಿಗಳು ಯಾಕೆ ನಡೀತವೆ? ನಾವು ಮಾಡಿದ ಪಾಪದ ಫಲವಾಗಿವೆಲ್ಲ. ಇಂಥ ಯಾವ ಪಾಪಗಳನ್ನು ಮನುಷ್ಯ ಮಾಡಬಾರದು. ಆ ಪಾಪಗಳನ್ನ ನಾವು ಮಾಡುವ ಪ್ರವೃತ್ತಿ ಏನಿದೆ, ಆ ಪ್ರವೃತ್ತಿ ಎಂಬುದು ನಿಧಾನವಾಗಿ ನಮಗೆ ಕರಗಬೇಕು. ಅದಕ್ಕಾಗಿ ಈ ಎಲ್ಲ ಧರ್ಮಶಾಸ್ತ್ರಗಳ ಅವಲೋಕನ, ಅದು ಮೇಲಿನ ಮೇಲೆ ಅದರ ಪಾರಾಯಣ ನಮಗೆ ನಡೀತಾ ಇರಬೇಕು ಅಂತ ಅದರ ತಾತ್ಪರ್ಯ. ಇದು ನಾವು ಹಿಂದೆ ನೋಡಿದಂಥ ಸಂಗತಿಗಳ ಒಂದು ವರ್ಣನೆ. ಇವತ್ತಿನ ಅಧ್ಯಾಯವನ್ನ ಈಗ ನಾವು ನೋಡೋಣ. ಛತ್ರಿ ಮತ್ತು ಪಾದರಕ್ಷೆಗಳು ಅವು ಹೇಗೆ ಹುಟ್ಟಿದವು, ಅವುಗಳ ದಾನದ ಮಹತ್ವ ಏನು ಅನ್ನೋದನ್ನೆಲ್ಲ ಇಲ್ಲಿ ಹೇಳುವವರಿದ್ದಾರೆ. ಯದಿದಂ ಶ್ರಾದ್ದ ಧರ್ಮೇಶು, ಕೆಲವು ಕಡೆ ಶ್ರಾದ್ದ ಕೃತ್ಯೇಶು ಅಂತಿದೆ, ಯಾವುದಿದ್ರೂ ತೊಂದರೆ ಇಲ್ಲ. ಶ್ಲೋಕ ಪ್ರಾರಂಭ ಆಗುವುದೇ ಹಾಗೆ. ಶ್ರಾದ್ದದ ವಿಧಾನದಲ್ಲಿ ಛತ್ರಿ ಮತ್ತು ಪಾದರಕ್ಷೆಗಳನ್ನು ದಾನ ಮಾಡ್ತಾರೆ. ಇದು ಹೇಗೆ ಪ್ರಾರಂಭ ಕಂಡಿತು, ಕೊಡುವುದರಿಂದ ಏನು ಪ್ರಯೋಜನ? ನ ಕೇವಲ ಶ್ರಾದ್ದ ಧರ್ಮದಲ್ಲಿ ಮಾತ್ರ ಅಲ್ಲ, ಕೇವಲ ಬೇರೆ ಬೇರೆ ಯಾವುದೋ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿದಾಗ, ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಆ ಎಲ್ಲಾ ಸಂದರ್ಭದಲ್ಲೂ ಛತ್ರಿ ದಾನ ಮತ್ತೆ ಪಾದರಕ್ಷೆಗಳ ದಾನವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ಹೇಳು ಅಂತ ಯುಧಿಷ್ಠಿರ ಕೇಳಿದ. ಭೀಷ್ಮರು ಹೇಳಲಿಕ್ಕೆ ತೊಡಗಿದರು. ಇಲ್ಲಿ ಗಮನಿಸಿ, ನಮಗೆ ಮರ್ತೋಗಿಬಿಟ್ಟಿದ್ದು. ನಾವೀಗ ಶ್ರಾದ್ದದಲ್ಲಿ ನಾವಿವತ್ತು ಚಪ್ಪಲಿ ಮತ್ತು ಛತ್ರಿ ಇದನ್ನೆಲ್ಲ ಎಲ್ಲಿ ಕೊಡ್ತಾ ಇದ್ದೇವೆ? ಪಿತೃಣಾಂ ರಜತಂ ದೇವಾನಾಂ ಸುವರ್ಣಂ. ದೇವಸ್ಥಾನದಲ್ಲಿ ಕೂತಂತ ಬ್ರಾಹ್ಮಣನಿಗೆ ಬಂಗಾರವನ್ನು ಕೊಡಬೇಕು, ಪಿತೃಸ್ಥಾನದಲ್ಲಿ ಕೂತಂತ ಬ್ರಾಹ್ಮಣನಿಗೆ ಬೆಳ್ಳಿಯನ್ನು ಕೊಡಬೇಕು. ಸಮಾನವಾಗಿ ಬೆಳ್ಳಿಯನ್ನು ಕೊಟ್ಟರು ಬಂಗಾರವನ್ನು ಕೊಟ್ಟರು ಅದು ಸಮಾನ ರೂಪದಲ್ಲಿರಬೇಕು, ಸಮಾನವಾದ ಒಂದು ಬೆಲೆ ಎರಡಕ್ಕೂ ಸಂದಿರಬೇಕು ಅಂತ ಬಂತು. ಇದ್ರ ಜೊತೆಗೆ ಕೆಲವರು ಏನ್ ಮಾಡ್ತಾರೆ, ವಸ್ತ್ರಯುಗ್ಮವನ್ನು ಕೊಡ್ತಾರೆ. ಎರಡು ಜೊತೆ ಒದೆಯುವ ಧೋತರ, ಉಡುವ ಧೋತರ ಇತ್ಯಾದಿಗಳನ್ನ ಕೊಡ್ತಾರೆ. ನಮಗಿದು ಗೊತ್ತಿದೆ. ಬೆಳ್ಳಿ ಬಂಗಾರವನ್ನು ಕೊಡುವಾಗ
ಬೆಳ್ಳಿಯ ತಂಬಿಗೆ ಇತ್ಯಾದಿಗಳನ್ನು ಕೊಡ್ತಾರೆ. ಈ ಚಪ್ಪಲಿ, ಶ್ರಾದ್ದ ಮತ್ತೆ ಛತ್ರಿ ಇತ್ಯಾದಿಗಳನ್ನು ಕೊಡುವುದಿಲ್ಲ ಅಂತಲ್ಲ, ಅದೆಲ್ಲ ವರ್ಷಾಂತಿಕ ಅಥವಾ 12 ದಿವಸದ ಕಾರ್ಯಕ್ರಮ ಆ ದಿವಸಗಳಲ್ಲಿ ಕೊಡ್ತಾರೆ. ಇದನ್ನು ನಾವು ಪ್ರತಿಯೊಂದು ಶ್ರಾದ್ದದಲ್ಲಿಯೂ ಕೂಡ ಮಾಡಬಹುದು. ಮಾಸಿಕ ಶ್ರಾದ್ದಗಳು, ವಾರ್ಷಿಕ ಶ್ರಾದ್ದ, ತಂದೆ ತಾಯಂದಿರ ವಾರ್ಷಿಕ ಶ್ರಾದ್ದ ಇತ್ಯಾದಿ ಎಲ್ಲಾ ಪ್ರಸಂಗದಲ್ಲೂ ಕೂಡ ಇಂಥ ದಾನಗಳನ್ನ ನಾವು ಮಾಡಬಹುದು. ಆ ಮೂಲಕ ಮಹಾಭಾರತ ಏನು ಸಂಗತಿಗಳನ್ನು ಹೇಳಿದೆ ಅದನ್ನೆಲ್ಲ ನಾವು ಆಚರಣೆಗೆ ತಂದುಕೋಬಹುದು. ಇದು ನಾವು ಬಿಟ್ಟದ್ದು ಅನೇಕ ಸಂಗತಿಗಳು ನಮ್ಮ ಕಣ್ಮರೆಯಾಗಿ ಹೋಗಿವೆ. ಅಂಥವನ್ನೆಲ್ಲ ನಾವೀಗ ಮತ್ತೆ ಆಚರಣೆಗೆ ತರಬಹುದಾದಂತಹ ಸಂಗತಿಗಳು. ಈ ಹಿಂದೆ ಕೂಡ ಕೆಲವು ಸಂಗತಿಗಳನ್ನು ಹೇಳಿದ್ದೆ ನಾನು. ಶ್ರಾದ್ದದ ಪ್ರಸಂಗದಲ್ಲಿ ಮಹಾಭಾರತದ ಆದಿಪರ್ವದ ಆ ಮೊದಲನೇ ಅಧ್ಯಾಯ ಏನಿದೆ, ಅನುಕ್ರಮಣಿಕಾ ಅಧ್ಯಾಯ ಅಂತ ಕರೆಸ್ಕೊಳ್ತೀವಿ ಪಡ್ತದೆ, ಅದು ಆ ಅನುಕ್ರಮಣಿಕಾ ಅಧ್ಯಾಯವನ್ನ ಪಾರಾಯಣ ಮಾಡಬೇಕು. ಅಲ್ಲಿ ಇಡೀ ಮಹಾಭಾರತದ ಒಂದು ವರ್ಣನ ಇದೆ. ಮತ್ತೆ ಇದೇ ಅನುಶಾಸನ ಪರ್ವದಲ್ಲಿ ಕೂಡ ಆ ಸಂಗತಿಗಳು ಬಂದಿವೆ. ಗೋವಿನ ಮಹತ್ವವನ್ನು ಹೇಳ್ತಕ್ಕಂಥ ಒಂದು ಶ್ಲೋಕ, ಅದನ್ನು ನಾವು ಹಿಂದೆ ನೋಡಿದ್ವಿ, ಅದನ್ನು ಹೇಳಬಹುದಾಗಿದೆ. ಇದು 83ನೇ ಅಧ್ಯಾಯದಲ್ಲಿ, ಉತ್ತರ ಭಾರತದ ಪಾಠದ ಲೆಕ್ಕದಲ್ಲಿ 83ನೇ ಅಧ್ಯಾಯ. ಗಾವಸ್ತೇಜ ಪರಂ ಪ್ರೋಕ್ತಂ ಇಹಲೋಕೆ ಪರತ್ರಚ ನಗೋಭ್ಯ ಪರಮಂ ಕಿಂಚಿತ್ ಪವಿತ್ರಂ ಭರತರ್ಷಭ. ಇದರ ಪ್ರವಚನ ಈಗಾಗಲೇ ಆಗಿ ಹೋಗಿದೆ. ಮತ್ತೊಂದ್ಸರಿ ಶ್ರಾದ್ದದಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಗೋವುಗಳು ಈ ಜಗತ್ತಿನ ದೊಡ್ಡ ಬೆಳಕು, ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ. ಗೋವುಗಳಿಗಿಂತ ಪವಿತ್ರವಾದಂತಹ ಸಂಗತಿ ಮತ್ಯಾವುದೂ ಇಲ್ಲ ಅಂತ ಹೇಳಿದಂತಹ ಒಂದು ಶ್ಲೋಕ ಇದೆ 83ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ. ಗೋವುಗಳ ಮಹತ್ವವನ್ನಲ್ಲದೆ ಈ ಪೃಥ್ವಿಯನ್ನ ಪ್ರಶಂಸೆ ಮಾಡಬೇಕು ಅಂತ ಬಂದಿತ್ತು. ಅದು 91ನೇ ಅಧ್ಯಾಯದಲ್ಲಿ ಬಂದಿದೆ. 91ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಸ್ತೋತವ್ಯಾ ಚೇಹ ಪೃಥಿವಿ ನಿವಾಪಸ್ಯೇಹ ಧಾರಿಣಿ ವೈಷ್ಣವಿ ಕಾಶ್ಯಪಿ ಚೇತಿ ತಥೈವ ಇಹ ಅಕ್ಷಯ ಇತಿ ಚ. ವೈಷ್ಣವಿ, ಕಾಶ್ಯಪಿ, ಅಕ್ಷಯ ಇತ್ಯಾದಿ ಶಬ್ದಗಳಿಂದ ಶ್ರಾದ್ದಕ್ಕೆ ಆಧಾರಭೂತರಾದಂಥ ಈ ಪೃಥ್ವಿಯನ್ನ ಸ್ತೋತ್ರ ಮಾಡಬೇಕು ಅಂತ ಅಲ್ಲಿ ಬಂದಿತ್ತು. ಇದಲ್ಲದೆ 62ನೇ ಅಧ್ಯಾಯದಲ್ಲಿ ಮತ್ತೊಂದು ಭೂಮಿಗೀತ ಅಂತ, ನಾಮಾಸ್ಯ ಪ್ರಿಯದತ್ತೇತಿ ದೇವ ಗುಹ್ಯಂ ದೇವ್ಯಾ ಸನಾತನಂ ದಾನಂ ವಾತ್ಯಥವಾ ದಾನಂ ನಾಮಾಸ್ಯ ಪ್ರಥಮಂ ಪ್ರಿಯಂ. ಪ್ರಿಯದತ್ತ ಅಂತ ಪೃಥ್ವಿಗೆ ಹೆಸರು. ಅವನು ದಾನ ಮಾಡಿದ್ರೆ ಕೊಟ್ಟವನಿಗೂ ತಗೊಂಡವನಿಗೂ ಇಬ್ಬರಿಗೂ ಪ್ರಿಯ. ಆ ಅಧ್ಯಾಯದಲ್ಲಿ ಬಂದದ್ದು ಅದರ 12ನೇ ಶ್ಲೋಕ. ಅಲ್ಲಿಯೇ ಮತ್ತೊಂದು ಶ್ಲೋಕವೂ ಬಂದಿತ್ತು. ಪೃಥ್ವಿನೇ ಹೇಳೋ ಮಾತು ಇದು ಭೂಮಿಗೀತ. ಮಾಮೇವಾದತ್ತ ಮಾಂ ದತ್ವಾ ಮಾಂ ಅವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇಚೈವ ಯದ್ದತ್ತಂ ಜಾಯತೆ ಪುನಃ. ಇದು 35ನೇ ಶ್ಲೋಕ, ಅದೇ 62ನೇ ಅಧ್ಯಾಯದಲ್ಲಿ. ನನ್ನನ್ನು ದಾನ ಮಾಡ್ರಿ, ಮತ್ತೆ ನನ್ನನ್ನೇ ಪಡೆಯಿರಿ. ನನ್ನನ್ನು ದಾನ ಮಾಡಿದ್ರೆ ನೀವು ಮತ್ತೆ ನಾನು ಪಡ್ಕೋತೀರಿ, ಈ ಜಗತ್ತಿನಲ್ಲಾಗಲಿ ಬೇರೆ ಜಗತ್ತಿನಲ್ಲಾಗಲಿ ಅಂತ ಆ ಭೂಮಿ ಹೇಳುವಂತ ಮಾತಿದೆ. ಅನುಕ್ರಮಣಿಕಾದಲ್ಲಿ ಅಧ್ಯಾಯದಲ್ಲಿ ಇದು ಬಂದಿತ್ತು. ಯಶ್ಚೈನಂ ಶ್ರಾವಯೇತ್ ಶ್ರಾದ್ಧೆ ಬ್ರಾಹ್ಮಣಾನ್ ಪಾದಮಾದತ ಅಂತ ಮಹಾಭಾರತದ ಆದಿಪರ್ವದ ಮೊದಲನೇ ಅಧ್ಯಾಯ. ಈ ಅನುಕ್ರಮಣಿಕಾಧ್ಯಾಯವನ್ನು ಹೇಳಬೇಕು ಅಂತ. ಅಕ್ಷಯ ಮನ್ನಪಾನಂ ವೈ ಪಿತೃಸ್ತಸ್ಯೋಪದಿಷ್ಠತೆ. ಮಹಾಭಾರತದ ಅನುಕ್ರಮಣಿಕಾಧ್ಯಾಯವನ್ನು ಹೇಳಿದ್ದರಿಂದ, ಪಾರಾಯಣ ಮಾಡಿದ್ದರಿಂದ ಅಕ್ಷಯವಾದಂತಹ ಅನ್ನ ಪಾನ ಇತ್ಯಾದಿಗಳು ಆ ಪಿತೃಗಳಿಗೆ ಸಿಗ್ತವೆ ಅಂತ ಅಲ್ಲಿ ಬಂದಿದೆ. ಇದಲ್ಲದೆ ನಮಗೆ ಗೊತ್ತಿದೆ ಕಾಠಕೋಪನಿಷತ್ತನ್ನು ಪಾರಾಯಣ ಮಾಡುವ ರೂಢಿ ಇದೆ. ಹರಿವಂಶದಲ್ಲಿ ಕೆಲವು ಭಾಗಗಳನ್ನು ಕೂಡ ಪಾರಾಯಣ ಮಾಡುವ ರೂಢಿ ಇದೆ. ಅದು ಯಾವುದು ಅಂತ ಈಗ ನೆನಪಿಗೆ ಬರ್ತಿಲ್ಲ, ಮುಂದೆ ಯಾವುದಾದ್ರೂ ಮತ್ತೊಂದು ಬಾರಿ ಅದನ್ನು ಹೇಳ್ತೇನೆ. ಅಂತೂ ಸಚ್ಛಾಸ್ತ್ರಗಳನ್ನ ಆ ಪಿಂಡ ಪ್ರದಾನ ಕಾಲದಲ್ಲಿ, ಬ್ರಾಹ್ಮಣ ಭೋಜನ ಕಾಲದಲ್ಲಿ ಪಾರಾಯಣ ಮಾಡಬೇಕು ಅಂತಿದೆ. ಅಂಥದ್ರಲ್ಲಿ ಭೂಮಿಯ ಗೋವಿನ ಮಹತ್ವವನ್ನು ಹೇಳುವ ಈ ಕೆಲವು ಶ್ಲೋಕಗಳು ಮಹಾಭಾರತವೇ ಅವನು ವಿಧಾನ ಮಾಡಿದೆ ಆಯಾ ಅಧ್ಯಾಯಗಳಲ್ಲಿ ಕೊನೆಯಲ್ಲಿ. ಮತ್ತೆ ಈ ಛತ್ರಿದಾನ, ಚಪ್ಪಲಿ ದಾನ ಇತ್ಯಾದಿಗಳನ್ನು ಕೂಡ ನಾವು ಮಾಡಬಹುದು. ಇಂಥ ಅನೇಕ ದಾನಗಳನ್ನು ನಾವು ಮಾಡುವುದನ್ನು ರೂಢಿ ಮಾಡಿಕೊಳ್ಬೇಕು. ಆದರೆ ಇವು ಹುಟ್ಟಿದವು ಹೇಗೆ, ನಮಗಿದನ್ನು ಹೇಳ್ರಿ ಅಂತ ಯುಧಿಷ್ಠಿರ ಭೀಷ್ಮರನ್ನ ಕೇಳಲಿಕ್ಕೆ ತೊಡಗಿದೆ. ಆಗ ಅವರು ಈ ಮುಂದಿನಂತೆ ಉತ್ತರಿಸಿದರು.
ಈ ದಾನ ಕೊಟ್ರೆ ಅದರಿಂದ ಅಕ್ಷಯವಾದ ಫಲ ಹೇಗೆ? ಇದು ಜಮದಗ್ನಿ ಮತ್ತು ಸೂರ್ಯ ಅವರಿಬ್ಬರು ನಡುವೆ ನಡೆದಂತಹ ಒಂದು ಸಂವಾದದ ರೂಪದಲ್ಲಿದೆ. ಅದನ್ನ ಈಗ ನಿನಗೆ ಹೇಳ್ತೇನೆ. ಜಮದಗ್ನಿ ಧನುರ್ವಿದ್ಯೆಯಲ್ಲಿ ಪಾರಂಗತ, ನಮಗದು ಗೊತ್ತಿದೆ. ಮಹಾಬ್ರಾಹ್ಮಣನಾಗಿ ತೇಜಸ್ವಿಯಾಗಿ ಅವನು ಜ್ಞಾನ ಸಂಪನ್ನನೂ ಆಗಿದ್ದ. ಅದಲ್ಲದೆ ಆ ಜಮದಗ್ನಿಯ ತಾಯಿ ತನ್ನ ತಾಯಿ ಅಂದ್ರೆ ಜಮದಗ್ನಿಯ ಅಜ್ಜಿ, ಆಕೆ ಕ್ಷತ್ರಿಯ ವಂಶದವಳು. ಅವಳು ತಿನ್ನಬೇಕಾದಂತಹ ಒಂದು ಚರುವನ್ನ ತಾನು ತಿಂದುಬಿಟ್ಟಿದ್ಲು. ಜಮದಗ್ನಿಯ ತಾಯಿ ತಿನ್ನಬೇಕಾದ ಚರುವನ್ನ ಅವಳ ತಾಯಿ ತಿಂದುಬಿಟ್ಟಿದ್ಲು. ತಾಯಿ ತಿನ್ನಬೇಕಾದ ಚರುವನ್ನು ಮಗಳು ತಿಂದಿದ್ಲು. ಆದ್ರಿಂದ ಈ ಭೃಗುವಂಶದಲ್ಲಿ ಬ್ರಾಹ್ಮಣನಾಗಿ ಅತ್ಯಂತ ಜ್ಞಾನ ಸಂಪನ್ನನಾಗಿ ಕ್ಷಮಾವಂತನಾಗಿ ಹುಟ್ಟಬೇಕಾದಂತಹ ವ್ಯಕ್ತಿ ಅವನು ಕ್ರೋಪದ ಸ್ವಭಾವವುಳ್ಳಂಥ ಜಮದಗ್ನಿ ಹುಟ್ಟಿದ. ಅವನ ಸ್ವಲ್ಪ ಆ ತೀವ್ರತೆ ಕಡಿಮೆ ಆಯಿತು. ಅವನ ಮಗ ಪರಶುರಾಮ ಮತ್ತಷ್ಟು ತೀಕ್ಷ್ಣವಾದ ತೇಜಸ್ಸುಳ್ಳವನಾಗಿದ್ದ. ಕ್ಷತ್ರಿಯ ವಂಶದಲ್ಲಿ ರಾಜನಾಗಿ ಮುಂದುವರಿಬೇಕಾದಂತಹ ವಿಶ್ವಾಮಿತ್ರ ರಾಜನಾಗಿ ಹುಟ್ಟಿದ್ರೂ ಕೂಡ ಮುಂದೆ ಬ್ರಾಹ್ಮಣ್ಯವನ್ನು ಪಡೆದ. ಅದು ಚರುಗಳು ಅದರಲ್ಲೂ ಬದಲಾವಣೆಯಿಂದ ಆಗಿದ್ದು ನಮಗದು ಗೊತ್ತಿದೆ. ಇವನಿಗೆ ಜಮದಗ್ನಿಗೆ ಧನುಸ್ಸಿನಿಂದ ಬಾಣ ಪ್ರಯೋಗ ಮಾಡುವಂತಹ ಒಂದು ಹವ್ಯಾಸ. ಬಾಣಗಳನ್ನ ದೂರ ದೂರ ಪ್ರಯೋಗ ಮಾಡ್ತಾ ಇದ್ದ. ಅವನು ಪ್ರಯೋಗ ಮಾಡಿದ ಬಾಣಗಳ ದೂರ ಹೋಗಿ ಬಿದ್ದರೆ ಅದನ್ನು ತಂದು ಕೊಡೋ ಕೆಲಸ ಅವನ ಹೆಂಡತಿ ರೇಣುಕೆಯದ್ದು. ತಾನು ಕ್ಷಿಪ್ತಾನ ರೇಣುಕಾ ಸರ್ವಾಂಸ್ ತಸ್ಯ ಈಶೂನ್ ದೀಪ್ತ ತೇಜಸಃ. ಹೀಗೆ ನಡೀತಿದ್ದಾಗ ತಥೋ ಮಧ್ಯಾಹ್ನಮಾರೂಢೆ ಜ್ಯೇಷ್ಠಾಮೂಲೆ ದಿವಾಕರೆ. ಜ್ಯೇಷ್ಠ ಮಾಸ ನಡೆದಿತ್ತು, ಈಗಿನ ಜ್ಯೇಷ್ಠ ಕಾಲ, ಗ್ರೀಷ್ಮ ಋತು. ಸೂರ್ಯ ತುಂಬಾ ಪ್ರಕಾಶಮಾನನಾಗಿದ್ದ. ಬಿಸಿಲು ಅಧಿಕವಾಗಿದ್ದರಿಂದ ಅವಳು ಸಾಧ್ಯ ಆದಷ್ಟು ಮರದ ನೆರಳನ್ನ ಅವಲಂಬಿಸ್ತಾ ಇದ್ಲು. ಕಾಲು ತಲೆ ಇದೆಲ್ಲ ಸುಡ್ತಾ ಇತ್ತು, ಕಾದು ಹೋಗಿದ್ದು. ಮರದ ನೆರಳಿನಲ್ಲಿ ನಿಂತಳು. ಆಮೇಲೆ ಸ್ವಲ್ಪ ವಿಳಂಬವಾಗಿ ತಂದು ಕೊಟ್ಲು. ಗಂಡನ ಕೋಪಕ್ಕೆ ಹೆದರ್ಕೊಂಡಿದ್ಲು. ಯಾಕೆ ತಡ ಆಯಿತು ಅಂತ ಅವನು ಕೇಳಿದ. ಕಿಂ ಚಿರೇಣ ತ್ವಮಾಗತ ಅಂತ ಕೇಳಿದ. ಅದಕ್ಕೆ ಅವಳು ಹೇಳಿದ್ದು, ಸೂರ್ಯನ ತಾಪ ನನ್ನ ತಲೆ ಕಾಲು ಎಲ್ಲ ಕಾದು ಹೋಗಿದ್ದವು. ವೃಕ್ಷದ ನೆರಳೊಂದನ್ನು ಎಷ್ಟೇಸ್ಕೊಂಡು ನಿಂತ್ಕೊಂಡಿದ್ದೆ, ಅದರಿಂದ ವಿಳಂಬ ಆಯಿತು. ನೀನು ಕ್ಷಮಿಸಬೇಕು, ನನ್ನ ಮೇಲೆ ಕೋಪ ಮಾಡಬಾರದು ಅಂತ ಅವಳು ಕೇಳ್ಕೊಂಡು. ಆಯಿತು, ಸೂರ್ಯನನ್ನು ಈಗ ಹೊಡೆದು ಉರುಳಿಸಿ ಬಿಡ್ತೇನೆ ಅಂತ ಹೇಳಿ ಆ ಸೂರ್ಯನಿಗೆ ಬಾಣ ಪ್ರಯೋಗ ಮಾಡಲಿಕ್ಕಾಗಿ ಅವರು ಸನ್ನದ್ಧರಾದರು. ಯಥೋ ಯಾತಿ ತಥೋ ಮುಖ. ಸೂರ್ಯ ಸಂಚರಿಸ್ತಾ ಇದ್ದ ಆಕಾಶದಲ್ಲಿ, ಗೊತ್ತಿದೆ. ಇವನು ಆ ಕಡೆ ತನ್ನ ಬಿಲ್ಲನ್ನು ಬಾಣವನ್ನು ಗುರಿ ಮಾಡಿಟ್ಕೊಂಡು ಕಾಯ್ತಾ ಇದ್ದ. ಆಗ ಸೂರ್ಯ ಒಂದು ಬ್ರಾಹ್ಮಣ ರೂಪದಿಂದ ಅಲ್ಲಿಗೆ ಬಂದ. ಸೂರ್ಯ ನಿನಗೆ ಯಾವ ಅಪರಾಧ ಮಾಡಿದ್ದಾನೆ? ಅವನ ಮೇಲೆ ಯಾಕೆ ಬಾಣ ಪ್ರಯೋಗ ಮಾಡ್ತಾ ಇದ್ದೆ? ಎಂಥ ಜಗತ್ತಿಗೆ ಉಪಕಾರವನ್ನು ಮಾಡ್ತಾನಲ್ಲ ಅವನು. ಭೂಮಿಯಿಂದ ನೀರನ್ನು ಹೀರಿ ವರ್ಷಾಕಾಲ ಬಂದಾಗ ಮತ್ತೆ ಭೂಮಿಯ ಮೇಲೆ ಅವನು ಮಳೆಗರಿತಾನೆ. ಆದ್ರಿಂದ ಪ್ರಜೆಗಳು ಅನ್ನವನ್ನು ಪಡ್ಕೋತಾರೆ. ಆ ಅನ್ನದಿಂದಲೇ ಜೀವಿಗಳೆಲ್ಲ ಬದುಕ್ತಾರೆ. ಈ ವಿಷಯಗಳನ್ನ ವೇದಗಳೇ ಹೇಳಿದೆ. ಅನ್ನಂ ಪ್ರಾಣ ಇತಿ ಯಥಾ ವೇದೇಶು ಪರಿಪಠ್ಯತೆ. ಸಪ್ತದ್ವೀಪಾನಿಮಾನ್ ಬ್ರಹ್ಮನ್ ವರ್ಷೇಣ ಅಭಿಪ್ರವರ್ಷತೆ. ಮುಂದೆ ಭೂಮಂಡಲದ 7 ದ್ವೀಪಗಳನ್ನು ಕೂಡ ಮಳೆಯಿಂದ ಅವನು ತುಂಬುತ್ತಾನೆ. ನಾನಾ ಥರದ ಔಷಧಿಗಳು, ಲತೆಗಳು, ಪತ್ರ, ಪುಷ್ಪ ಇವೆಲ್ಲ ಬೆಳೀತವೆ. ಎಲ್ಲ ಥರದ ಆಹಾರವು ಮಳೆಯಿಂದಲೇ ಆಗಬೇಕಾದದ್ದು. ಅನ್ನ ಇದ್ರೆ ಮನುಷ್ಯನ ಎಲ್ಲಾ ಕರ್ಮಗಳು, ಮನುಷ್ಯ ಹುಟ್ಟಿದ ಆರಭ್ಯ ಜಾತಕರ್ಮ, ವ್ರತ, ಉಪನಯನ, ಗೋದಾನ, ವಿವಾಹ, ಯಜ್ಞ, ಶ್ರಾದ್ದ ಎಲ್ಲನೂ ಅನ್ನದಿಂದಲೇ. ಅನ್ನ ಇಲ್ಲದ ಏನಾಗಲಿಕ್ಕೆ ಸಾಧ್ಯ ಇದೆ? ಜಗತ್ತಿನಲ್ಲಿ ಸುಂದರವಾದಂತಹದ್ದು ಪ್ರತಿಯೊಂದೂ ಕೂಡ
ಅದೆಲ್ಲ ಸೂರ್ಯನ ಬೆಳಕಿನಿಂದಲೇ ಹುಟ್ಟಬೇಕು. ಸೂರ್ಯನ ಬೆಳಕಿಲ್ಲದೆ ಹೋದ್ರೆ ಏನೂ ಹುಟ್ಟುವುದೇ ಸಾಧ್ಯ ಇಲ್ಲ. ಅದೆಲ್ಲವೂ ಅನ್ನದಿಂದಲೇ ಹುಟ್ಟಬೇಕು. ನನಗಿಷ್ಟು ನಿನಗೆ ಹೇಳಬೇಕು ಅಂತ ಅನಿಸಿದೆ. ನನಗೆ ತಿಳಿದದ್ದನ್ನು ನಿನ್ನ ಎದುರಿಗೆ ಹೇಳಿದ್ದೇನೆ. ನೀನು ದೊಡ್ಡ ಜ್ಞಾನಿಯೇ ಐತಿ, ಸೂರ್ಯನನ್ನು ಕೆಳಗೆ ಬೀಳಿಸಿದ್ರಿಂದ ನಿನಗೇನು ಪ್ರಯೋಜನ ಆಗಬೇಕು, ಯಾಕೆ ಇದನ್ನು ಮಾಡ್ತಾ ಇದ್ದಿ ಅಂತ ಆ ಬ್ರಾಹ್ಮಣನ ರೂಪದಲ್ಲಿದ್ದಂಥ ಸೂರ್ಯ ಈ ಜಮದಗ್ನಿಯನ್ನ ಪ್ರಶ್ನಿಸಿದ. ಅಲ್ಲಿಗೆ ಈ ಪ್ರಸ್ತುತವಾದಂತಹ ಅಧ್ಯಾಯ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಸಮಾಪ್ತವಾಗಿದೆ.